ಅಪ್ಪಯ್ಯ ಇಂಥ ಹೊಸಿ ಮಾತಾಡಬೇಕು. ಎಲ್ಲ ಮಾತು ನಂತಾವೇಲ್ಲ ಮಾತು ಎಲ್ಲ ಮುಗ್ದಾಯ್ತು. ಜನ ಎಲ್ಲ ನನ್ನ ವಿರುದ್ಧ ತಿರುಗ್ತಾವ್ರೆ. ಇಷ್ಟೆಲ್ಲ ಆದ್ಮ್ಯಾಕೆ ನನ್ಗೆ ಯಾರೆಲ್ಲ ಓಟ್ ಹಾಕ್ತಾರೆ? ಎಲ್ಲ ಭೈರಾದೇವಿ ತಾವ ವಾಲ್ತಾವ್ರೆ. ಅಲ್ಲ ಕಣಪ್ಪಯ್ಯ, ನಾನು ನಿನ್ನ ಮಗನೇ ಅಲ್ಲ ಅಂತ ನಡೀತಾ ಇದೆ ಇಲ್ಲಿ. ಇದ್ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡಿದೆ, ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ಏನಪ್ಪಯ್ಯ ಹೇಳ್ಬೇಕು ನಿಂಗೆ ನಾನು? ಅದು ಹಂಗಲ್ಲ ಮಗ. ನಿಂಗೆ ತಾವು ನಂಗೆ ಸಾನೆ ಮಾತಾಡೋದಿತ್ತು ಅಪ್ಪಯ್ಯ. ನೀನು ಆಡಿದ ಮಾತು ನನ್ನ ಮಾತನ್ನು ನಂಬ್ಕೊಂಡ್ಬಿಡ್ತು. ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ಮುಖ್ಯ ಆಗೋಯ್ತು ಅಲ್ವೇ? ನನ್ನ ಬಗ್ಗೆ ಒಬ್ಬರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ ಬಿಡು ಅಪ್ಪಯ್ಯ, ನೀನು ಹಿಂಗೆ ನೆಮ್ಮದಿಯಾಗಿ ಕುಡ್ಕೊಂಡಿರು. ಶಂಕರ ನಿಂತ್ಕೊಳ್ಳ, ನನ್ನ ಮಾತು ಕೇಳ ವಸಿ. ಏಯ್, ನಮ್ಮ ಮನೆಗೆ ಬೆಂಕಿ ಹಚ್ಬಿಟ್ಟು ಅದೇ ಬೆಂಕಿನಾಗೆ ಚಳಿಗಾಯಿಸ್ಕೊಬಿಟ್ಟು ಇಲ್ಲಿ ಇದ್ಕೊಂಡು ಡ್ಯಾನ್ಸ್ ಆಡ್ತಿದ್ರ ನಮ್ಮ ಮಗಳ. ಅಣ್ಣ ಅದ್ ಹಂಗಲ್ಲ ಕಣಣ್ಣ, ಬೆಂಕಿ ಹಚ್ಚಿದ್ರೆ ಹೊಗೆ ಬರ್ತದೆ, ರೀಲ್ಸ್ ಮಾಡಿದ್ರೆ ಲೈಕ್ಸ್ ಬರ್ತದೆ. ಬಾರಣ್ಣ ನನ್ ಜೊತೆ ನೀನು ಒಂದ್ ರೀಲ್ ಮಾಡು. ತಾಳಮ್ಮ ನಿನ್ ವಿಡಿಯೋ ಮಾಡು ಆಯ್ತಾ? ಈಟುದ ಇದೆಯಾ? ಏನಾರಿ ಸ್ಟೆಪ್ ಹಾಕ್ತೀಯೋ? ಎಲ್ಲ ಕಲ್ತ್ಕೊಂಡೆ. ಅಣ್ಣ ಬರೀ ಹೋಗ್ಲಿ ಬಿಟ್ರೆ ಆಯ್ತದಾ? ನೋಟಿನ ಹಾರನು ಕೊಳ್ಳಿಗೆ ಹಾಕ್ಬೇಕಪ್ಪ. ನಮ್ಗೆಲ್ಲ ಅದೆಷ್ಟು ನೋಟಿನ ಹಾರ ಹಾಕೋರ್ ಗೊತ್ತಾ? ಬನಶಂಕರಿ ಜಾತ್ರೆ ನಾಟಕಕ್ಕೆ ಹೋದ್ರೆ ನೋಟಿನ ಸುರಿಮಳೆ. ಲೆಕ್ಕ ಹಾಕಿದ್ರೆ ನಾಟಕಕ್ಕೆ ಸಿಕ್ಕಿರೋ ಕಲೆಕ್ಷನ್ ಪೇಮೆಂಟ್ಗಿಂತ ಜಾಸ್ತಿ. ನಾನಂತೂ ಹೀರೋ ಆಗ್ಬಿಡ್ತಿದ್ದೆ ಅಲ್ಲಿ. ಎಲ್ಲ ಅಂದೆ ನೀನು, ಎಲ್ಲ ಅಂದೆ ನೀನು. ನೀನು ನಾಟಕ ಮಾಡೋರಲ್ಲ, ಹೇಳಲ್ಲ ನಾಟಕ ಮಾಡೋರ. ಅಮ್ಮ ಸುಸ್ತಾಗ್ತಿದೀಯ ಅಮ್ಮ? ನಾವೀಗೆಲ್ಲೂ ಹೋಗ್ತಿದೀವಿ. ಆ ದೇವ್ರು ತೋರಿಸಿದ ದಾರಿಯಲ್ಲಿ ಕಂದ, ಅಲ್ಲಿ ದೇವಸ್ಥಾನ ಇದೆ, ಬಾ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗೋಣ. ದೇವ್ರು ತೋರಿಸಿದ ದಾರಿನ? ದೇವ್ರು ಅಂದ್ರೆ ಏನು ಅಂತ ಹೇಳೋಕ್ ತುಂಬಾ ಕಷ್ಟ. ಒಬ್ರೊಬ್ರಿಗೆ ಒಂದೊಂದು ದೇವ್ರು. ಕೆಲವ್ರಿಗೆ ಅಪ್ಪ ಅಮ್ಮ ದೇವ್ರು, ಇನ್ ಕೆಲವ್ರಿಗೆ ಕೆಲ್ಸನೇ ದೇವ್ರು. ಅಪ್ಪ ದೇವ್ರ ಅಮ್ಮ? ಅಪ್ಪ ಮಾತ್ರ ಅಲ್ಲ ಅಮ್ಮ, ಅಮ್ಮನೂ ದೇವ್ರೆ. ಈಗ ನಾವು ದೇವ್ರ ಹತ್ರ ಹೋಗ್ತಿದೀವ. ಆ ದೇವ್ರು ನೋಡೋ ಭಾಗ್ಯ ನಿನಗಿಲ್ಲ ಅಮ್ಮ. ಹಂಗಂದ್ರೆ? ಅಂದ್ರೆ ಏನಿಲ್ಲ, ಬಾ. ಅಮ್ಮ ತುಂಬಾ ಹೊಟ್ಟೆ ಹಸಿವು ಅಮ್ಮ. ನೋಡ್ಕಂದ, ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ನಾವು ಹೋಗಿ ಊಟ ಮಾಡೋಣ, ಆಯ್ತಾ? ಬಾ ಬಾ ಪ್ಲೀಸ್ ಅಮ್ಮ, ತುಂಬಾ ಹೊಟ್ಟೆ ಹಸಿವು ಅಮ್ಮ. ಏನಮ್ಮ, ಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಮಗು ಹೊಟ್ಟೆ ಹಶು ಅಂತ ಇದೆ, ಹೋಗಿ ಕರ್ಕೊಂಡೋಗಿ ಪ್ರಸಾದ ಕೊಡ್ತಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ.
ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನಿಮ್ಮನ್ನ ನೋಡ್ತಾ ಇದ್ರೆ ನಾನು ಎಲ್ಲೋ ನೋಡಿದ್ದೀನಿ ಅನಿಸ್ತಾ ಇದೆ. ಯಾವತ್ತೂ ನಿನ್ನ ನೋಡಿಲ್ಲ, ಆದ್ರೆ ನನ್ನ ಅಂತರಾತ್ಮ ಹೇಳ್ತಾ ಇದೆ ನೀನ್ ನನಗ್ ಗೊತ್ತು ಅಂತ. ಅಮ್ಮ ಗೊತ್ತಿದ್ದಾರೆ ಅಂದ್ರೆ ನಾನು ನಿಮಗ್ ಗೊತ್ತಿರ್ಬೇಕಲ್ವಾ? ಎಷ್ಟು ಕ್ಯೂಟ್ ಇದೆಯಾ ನನ್ ಕಂದ. ಏನ್ ನಿನ್ನ ಹೆಸರು? ದೀಪು. ಎಲ್ರು ನನ್ನ ದೀಪು ಅಂತಾನೆ ಕರೀತಾರೆ. ಅಮ್ಮ ಮಾತ್ರ ಅಮ್ಮು, ಚಿನ್ನು, ಬಂಗಾರಿ, ದೀಪು ಅಂತ ಕರೀತಾರೆ. ಅಮ್ಮ ನಿನ್ನನ್ನ ಅಮ್ಮು ಅಂತ ಕರೀತಾರಾ? ಹಾಗಾದ್ರೆ ನಾನು ನಿನ್ನ ಅಮ್ಮಮ್ಮ ಅಂತ ಕರೀಲ? ನೀವು ನನ್ನ ಅಮ್ಮಂಗ ಅಮ್ಮ ತರ ಇದ್ದೀರಾ, ನೀವು ನನ್ನ ಅಮ್ಮಮ್ಮ ಅಂತ ಕರಿತೀರಾ? ನೀವು ಯಾವಾಗಲೂ ಇಷ್ಟು ಶಾಂತವಾಗಿ ನಗ್ನಗ್ತಾ ಹೇಗಿರ್ತೀರಾ? ನಿಮ್ಮೊಳಗೆ ಯಾವುದೋ ಶಕ್ತಿ ಇದೆ. ನೀವು ಮೊದಲನೇ ಸಲ ಊರಿಗೆ ಬಂದಾಗ್ಲೂ, ನಾನು ನಿಮ್ಮನ್ನ ಭೇಟಿಯಾದಾಗ್ಲೂ ಆ ಶಕ್ತಿ ನನ್ನನ್ನು ನಿಮ್ಮತ್ತ ಸೆಳಿತಾನೆ ಇತ್ತು. ಅಪ್ಪ ಅಷ್ಟು ಅವಮಾನ ಮಾಡಿದ್ರು, ನಂಜುಂಡ ನಿಮ್ಮ ಮೇಲೆ ದ್ವೇಷ ಕಾರ್ತಾನೆ ಇದ್ರು. ನಾನು ನಿಮ್ಮ ಹತ್ರ ಎಷ್ಟೇ ಒರಟಾಗಿ ನಡ್ಕೊಂಡ್ರು ನೀವು ಸದಾಕಾಲ ನಗ್ನಗ್ತಾ ಶಾಂತವಾಗೇ ಇರ್ತೀರ. ಈ ಜಗತ್ತಿನ ಯಾವ ಶಕ್ತಿಗೂ ನಿಮ್ಮ ನಗುನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದೇನಿದೆ ನಿಮ್ಮಲ್ಲಿ? ಆ ಶಕ್ತಿ ನನ್ನಲ್ಲಿ ಮಾತ್ರ ಅಲ್ಲ, ನಿನ್ನಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಾವು ಗುರುತಿಸ್ಬೇಕು ಅಷ್ಟೆ. ಕಷ್ಟದಲ್ಲಿ, ದುಃಖದಲ್ಲಿ, ನೋವಲ್ಲಿದ್ದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯೋಚನೆ ಮಾಡದೆ ಯಾವ ಕೆಲಸನೂ ಮಾಡಬಾರ್ದು. ನಿನ್ನೊಳಗಡೆ ಎಷ್ಟು ಶಕ್ತಿ ಇದೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಅದನ್ನ ಗುರ್ತಿಸೋದು ಹೇಗಂತ ಹೇಳಿಕೊಡಿ ನನಗೆ. ನಾನು ನಿಮ್ಮ ಹಾಗೆ ಧೈರ್ಯವಾಗಿರ್ತೀನಿ. ಕಷ್ಟ ಬಂದಾಗ ಅಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಕೋಣೆ ಒಳಗೆ ಹೇಗೆ ಬರ್ತೀರಾ ಹೇಳ್ಕೊಡಿ. ಆ ವಿದ್ಯೆ ಕಲಿತು ನಾನು ಇಲ್ಲಿಂದ ಹೊರಗೆ ಬರ್ತೀನಿ. ಇಲ್ಲಿಂದ ನೀನು ಒಬ್ಬಳೇ ಹೋಗಲ್ಲ ಅಂಬ, ನಿನ್ನ ಜೊತೆ ನಾನು ಇರ್ತೀನಿ. ನನ್ನ ಕೈಯಲ್ಲಿ ನಿನ್ನ ಕೈ ಇರುತ್ತೆ, ನಿನ್ನ ಹೆಜ್ಜೆ ಮೇಲೆ ನನ್ನ ಹೆಜ್ಜೆ ಇರುತ್ತೆ. ಆದರೆ ನೀನೀಗ ಸ್ವಲ್ಪ ಕಾಯಲೇಬೇಕು. ನಿನಗೆ ನನಗಿಂತ ಹೆಚ್ಚು ತಾಳ್ಮೆ ಇದೆ. ನನಗೋಸ್ಕರ ಎಷ್ಟು ಸಮಯ ಬೇಕಾದರೂ ಕಾಯೋದು ನಿನಗೆ ಗೊತ್ತಿದೆ. ಈಗ ನಾನು ಹೋಗ್ತೀನಿ, ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಿನ್ನ ಜೊತೆ ಇರೋದಕ್ಕೆ ಇದು ಬರ್ತೀನಿ. ನೀವೆಲ್ಲೂ ಹೋಗೋದೇ ಬೇಡ, ಇಲ್ಲೇ ನನ್ನ ಜೊತೆಲೇ ಇದ್ಬಿಡಿ. ಒಂದು ಕ್ಷಣನೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ನನಗೂ ಅನಿಸುತ್ತೆ ಅಂಬ. ನಾವಿಬ್ಬರು ಒಂದಾಗೋ ದಿನ ಬಂದೇ ಬರುತ್ತೆ. ಆದರೆ ಅಲ್ಲಿವರೆಗೂ ನಾವು ಕಾಯಲೇಬೇಕು. ಹೊರಗಡೆಗಿಂತ ನೀನು ಇಲ್ಲೇ ಕ್ಷೇಮವಾಗಿದ್ದೀಯಾ. ಸಮಯ ಬಂದಾಗ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ, ಇನ್ನು ನಾನು ಹೇಗೆ ಕ್ಷೇಮವಾಗಿರ್ತೀನಿ? ಬಂಧನ ಇದು ಮಹೇಶ್ವರ. ನಾನಿಲ್ಲಿ ಸ್ವತಂತ್ರವಾಗಿಲ್ಲ. ಇಲ್ಲಿ ಯಾರೂ ಸ್ವತಂತ್ರ ಅಲ್ಲ ಅಂಬ. ಈ ದೊಡ್ಡ ಬ್ರಹ್ಮಾಂಡದೊಳಗೆ ಎಲ್ಲರೂ ಬಂಧನದಲ್ಲೇ ಇರೋದು. ಮಗು 9 ತಿಂಗಳು ತಾಯಿ ಗರ್ಭದಲ್ಲೇ ಬೆಳಿಬೇಕು ಅಲ್ವಾ? ಅದನ್ನು ಪಂಜರ ಅನ್ನೋಕ್ಕಾಗತ್ತಾ? ಬಂಧನ ಅನ್ನೋಕ್ಕಾಗತ್ತಾ ಹೇಳು? ಈ ಕೋಣೆನೇ ನಿನ್ನ ಕಾಪಾಡೋ ಗರ್ಭ ಅಂದ್ಕೋ. ಯಾಕೆ, ಏನು, ಇದೆಲ್ಲ ನೀನು ನಿಧಾನವಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಕೈ ಹಾಕಲ್ಲ. ಏ ಹುಷಾರು ಕಣೋ, ಹುಷಾರ ನೋಡ್ತೀಯಾ? ಅಪ್ಪ ರವಿ, ರವಿ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಪ್ಪ. ತಂದೆ ಆಂಟಿ. ಕಸ್ತೂರಿಯಮ್ಮ, ಏನಮ್ಮ ಇದು ಇಷ್ಟೊಂದು ದೊಡ್ಡ ಬಾಕ್ಸ್? ಅಯ್ಯೋ ಅಯ್ಯೋ, ಇದನ್ನ ಗಿಫ್ಟ್ ತಗೊಂಡು ಅಜ್ಜಿ ಬರ್ತ್ಡೇಗೆ ಗಿಫ್ಟ್. ಸೂಪರ್. ನಮ್ಮ ತಾಯಿಯವ್ರಿಗೆ ಗಿಫ್ಟ್ ಕೊಡಕ್ ತಂದ್ರ? ನಮ್ಮ ಮನೇಲಿ ಆಂಟಿ ನೀರು ತಗೊಳ್ಳಿ.
ಅಯ್ಯೋ ರೀ, ಇದು ಇವಳು ತಂದಿಲ್ಲ. ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ನಾನು ಇವಳಿಗೆ ಹೇಳಿ ತರಿಸ್ಕೊಂಡಿದ್ದು. ಮೀನ್ ತರಕ್ ಹೇಳಿದ್ಯಾ? ಹೌದು ರೀ, ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ಕಸ್ತೂರಿಗೆ ಹೇಳಿ ಸ್ಪೆಷಲ್ ಆಗಿ ತರಿಸಿರೋದು. ಅಜ್ಜಿ ಕೊಡೋ ಗಿಫ್ಟು ನಿಮ್ಮ ಅಮ್ಮಂಗೆ ಹೋಗೋ ಆಗಿದೆ. ರೋಹಿಣಿ, ಅಮ್ಮ ಗಿಫ್ಟ್ ತಗೊಂಡಿರೋ ವಿಷಯನ ನನ್ನ ಹತ್ರ ಹೇಳಿಲ್ಲ ಗೊತ್ತಾ? ನಿಜವಾಗ್ಲೂ ನೀನೇ ತಗೊಂಬರಕ್ ಹೇಳಿದ್ದೇನೆ. ನನ್ನ ಮೇಲೆ ಯಾಕ್ರಿ ಡೌಟು? ನಾನು ನಿಮ್ಮ ಹತ್ರ ಬಂದು ಕೇಳಿದೆ, ರೀ ಅತ್ತೆಗೆ ಏನಾದ್ರೂ ದೊಡ್ಡದಾಗಿ ಗಿಫ್ಟ್ ಕೊಡೋಣ ಅಂತ. ಆದ್ರೆ ಏನ್ ಮಾಡೋದು, ನೀವು ನನ್ನ ಮಾತೇ ಕೇಳಿಲ್ವಲ್ಲ. ನೀವೇನು ಮಾಡಲ್ಲ ಅಂತ ನಾನ್ ಸುಮ್ಮನೆ ಇರಕ್ಕಾಗುತ್ತಾ? ಅಯ್ಯೋ, ನಮ್ಮ ಅತ್ತೆ ಸೊಸೆ ಆಗಿ ನಾನು ಇಷ್ಟು ಮಾಡದೆ ಇರಕ್ಕಾಗತ್ತಾ? ಅದ್ರಲ್ಲೂ ನಾನು ಅವ್ರಿಗೆ ಪ್ರೀತಿಯ ಮುದ್ದಿನ ಸೊಸೆ ಅಲ್ವಾ? ಯಾಕಮ್ಮ ಹಿಂಗೆ ಹೇಳ್ತಾ ಇದೀಯಾ? ಕನ್ಸ ನನ್ಸ ಅಂತ ಪರೀಕ್ಷೆ ಮಾಡ್ತಿದ್ದೀನಿ ಕಣು. ಸಕ್ಕರೆಗೆ ನನಗೆ ಇಷ್ಟೊಂದು ಪ್ರೀತಿ ಇದೆಯಾ? ನನಗೂ ಅದೇ ಡೌಟಮ್ಮ. ನಾನು ಬೆಳಗಿನಿಂದ ಸುಮಾರು ಸಲ ನನ್ನನ್ನೇ ನಾನು ಗಿಂಡ್ಕೊಂಡು ನೋಡ್ತಾ ಇದ್ದೀನಿ. ಅಯ್ಯೋ ಸಾಕು ನಿಮ್ ತಮಾಷೆ. ರವಿ, ಆಮೇಲೆ ಅದನ್ನ ಭದ್ರವಾಗಿ ರೂಮಲ್ಲಿ ತಗೊಂಡೋಗಿಡು ಆಯ್ತಾ, ಜೋಪಾನ. ಸರಿ ಅಮ್ಮ. ಸಕ್ಕರೆ, ನಿಜವಾಗ್ಲೂ ನೀನು ಇದನ್ನ ನನಗೋಸ್ಕರ ತರಿಸ್ದ? ಹೌದು ಅತ್ತೆ, ನನ್ ಮೇಲೆ ಆಣೆ ಅದ್ ನಿಮ್ಗೋಸ್ಕರನೇ ತರ್ಸಿರೋದು. ಆಯ್, ನೀನ್ ನಾನೇ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಳು? ಎಲ್ಲ ಅತ್ತೆ, ಟಿವಿ. ಅಯ್ಯ ನಿನ್ನ, ನಾನು ಅದನ್ನೇ ಕಣೆ ಹೇಳಿದ್ದು. ಇಷ್ಟು ದೊಡ್ಡ ಟಿವಿ ಇಟ್ಕೊಂಡು ನಾನು ಏನ್ ಮಾಡ್ಲಿ ಹೇಳು? ಅತ್ತೆ, ಹಳ್ಳಿಯಲ್ಲಿರೋ ಟಿವಿ ಹಳೇದಾಗೋಗಿದೆ. ನೀವು ಬೇರೆ ಹಗ್ಲು ರಾತ್ರಿ ಸೀರಿಯಲ್ ನೋಡ್ತೀರಾ, ಸಾಲದಕ್ಕೆ ಆಗಾಗ ಟಿವಿ ಕೆಟ್ಟೋಗುತ್ತೆ. ಅದಕ್ಕೆ ನಿಮ್ಗೆ ಅಂತ ಹೇಳಿ ಕಸ್ತೂರಿಗೆ ಹೇಳಿ ಸ್ಪೆಷಲ್ ಆಗಿ ತರಿಸಿರೋ ದೊಡ್ಡ ಟಿವಿ ಇದು. ಅಡ್ಡೆ ಬರೀ ಕಡೆ ಏನೋ ಏನವ ಇದು? ಇದನ್ನ ಶಾಪಲ್ಲಿ ಪರ್ಚೇಸ್ ಮಾಡಿ ತಗೊಬಂದ್ರಾ? ಮನೋಜ, ಟಿವಿನ ಶಾಪಲ್ಲಿ ಪರ್ಚೇಸ್ ಮಾಡದೆ ಏನು ಮನೆಯಿಂದ ತರಕಾಗುತ್ತಾ? ಯಾವ ಶೋರೂಮಿಂದ ತಗೊಬಂದ್ರಿ? ಅದು ಕಸ್ತೂರಿಗೆ ಪರಿಚಯ ಇರೋರು ಒಬ್ರಿದ್ದಾರೆ. ಅವ್ರ ಅಂಗಡಿಗೆ ಹೋಗಿ ನೆನ್ನೆ ತಾನೇ ಇದನ್ನ ಫೈನಲ್ ಮಾಡ್ಕೊಂಡು ತಂದ್ವಿ. ಅಮ್ಮ, ಇದು ತುಂಬಾ ದೊಡ್ಡ ತಪ್ಪಮ್ಮ. ಭೂಮಿ, ಚಿನ್ನ, ಏನ್ರಿ? ಸ್ವಲ್ಪ ಸಹಾಯ ಮಾಡು. ನಾನೇನ್ ಸಹಾಯ ಮಾಡ್ಲಿ? ದಡ್ಡಿ ಅವಳು. ಇವಳಿಗೆ ಬರೀ ಸ್ಟೇಷನ್ ಮುಂದೆ ಕಜ್ಜಾಯ ಹಾಕೋದು ಮತ್ತೆ ಹಾಲ್ಗೆ ಕಾಫಿ ಪುಡಿ ಟೀ ಪುಡಿ ಇದು ಮಾತ್ರ ಹಾಕಕ್ ಗೊತ್ತಿರೋದು. ನಾ ಹೆಲ್ಪ್ ಮಾಡ್ತೀನಿ. ನೀನ್ ಯಾರಂಜನ ನನಗೆ ಹೆಲ್ಪ್ ಮಾಡೋದಕ್ಕೆ? ನನಗೆ ಸಹಾಯ ಮಾಡೋದಕ್ಕೆ ನೀನ್ ಯಾರು ಅಂದೆ? ಅದನ್ನೆಲ್ಲ ಮಾಡೋದಕ್ಕೆ ನಾನು ಹೆಂಡತಿ ಇದ್ದಾಳೆ, ನಾನು ಅವಳಿಗೆ ಹೇಳ್ಕೊಡ್ತೀನಿ. ನೀನ್ ಯಾಕೆ ತಲೆಗುಳ ಬಿಟ್ಕೊಳ್ಳೋ ಕೆಲಸ ಮಾಡ್ತೀಯಾ? ಆಯ್ತು, ಅದೇನ್ ಸಹಾಯ ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಸುಮ್ಮನೆ ನೋಡಬೇಕು, ದೃಷ್ಟಿ ಎಲ್ಲ ಹಾಕಕ್ಕೆ ಹೋಗ್ಬೇಡ. ಆಮೇಲೆ ನಮ್ಮ ಶಾಪಕ್ಕೆ ಕಣ್ಗಳು ಹೋಗ್ಬಿಡ್ತಾವೆ ನಿಂದು. ಆ್ಯಪ್ಸ್ ಮಾಡ್ತೀನಿ ಈಗ, ನೀನು ನಂಗೆ ಒಂಚೂರು ಸಹಾಯ ಮಾಡು. ಓಕೆ? ಸರಿ. ಬಾ. ಏನ್ರಿ ಇದು? ಇರ್ಲಿ ಬಿಡು ಚಿನ್ನ,
ಒಂಥರ ಎನರ್ಜಿ ಬೀಸ್ತಾರು. ಎಕ್ಸ್ಕ್ಯೂಸ್ ಮೀ, ಈ ತರ ವರ್ಕೌಟ್ ಮಾಡ್ಬೇಕಾಗಿದ್ರೆ ನಿಮ್ ರೂಮಲ್ಲಿ ಮಾಡ್ಕೊಡಿ. ಎಲ್ರೂ ಓಡಾಡೋ ಜಾಗ ಇದು. ಅಂಜನ ಇನ್ನೊಂದು 2 ಸೆಟ್ ಇತ್ತು, ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಕರ್ಮ ಕರ್ಮ ನಂದು. ಫಸ್ಟ್ ಹೋಗಿ ಆಸಿಡ್ ಅಲ್ಲಿ ಉಜ್ಜಿ ತುಟಿ ಒರೆಸ್ಕೋಬೇಕು. ನಾನು ಅಷ್ಟೇ, ಶಿಗೆಕಾಯಿ, ಶಾಂಪು, ಸೋಪು ಎಲ್ಲ ಮೂತಿ ಉಚ್ಕೊಬೇಕು. ಉಚ್ಕೋ 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 ಉಚ್ಕೋ. ಕಾಶಿಯಿಂದ ಗಂಗಾ ಜಲ ಇದೆ, ಅದರಲ್ಲೂ ಮುಖ ತೊಳ್ಕೊಬಿಡು. ತೊಳಿಬೇಕು, ಬರೀ ಕಾಶಿದಲ್ಲ, ಹಸು ಗಂಜಲೆಲ್ಲ ಹಾಕಿ ಉಜ್ಜಿ ಉಜ್ಜಿ ತೊಳಿಬೇಕು. ಓಹೋ ಮತ್ತೆ ಎಕ್ಸ್ಪ್ರೆಸ್ ತರ ಬಂದ್ಬಿಟ್ಟೆ. ಮಾಡಿರೋದು ಕುತ್ಕೆ ಸಾಯಿಸ್ಬಿಡ್ಬೇಕು ಅನಿಸ್ತಾ ಇದೆ ನಿಮ್ಮನ್ನ. ಅರೆ ಈಗ ಆಗ್ಬಾರ್ದು, ಏನಾಗೋಯ್ತು ಅಂತ. ಭೈರವ ಭೈರವ ಭೈರವ, ಏನ್ ಮಾಡ್ತಿದ್ದಾನೆ ಇವನು? ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಏನೂ ಮಾಡಿಲ್ವಲ್ಲ. ಎಲ್ಲಿದ್ಯಾ ಭೈರವ? ಯಾಕಿನ್ನೂ ಅಡುಗೆ ಮಾಡಿಲ್ಲ? ಭೈರವ ಭೈರವ, ನಾನ್ ಹೋಗಲ್ಲ ಅಂದ್ರು ಹೋಗು ಅಂತ ಹೊರಗಡೆ ಕಳ್ಸಿ ಮತ್ತೆ ಕುಡಿತಾ ಕೂತಿದ್ಯಾ? ನೀನ್ ಒತ್ತಾಯ ಮಾಡ್ದಾಗ್ಲೇ ಗೊತ್ತಾಗ್ಬೇಕಿತ್ತು. ಆದ್ರೆ ನೀನ್ ಮತ್ತೆ ಹೀಗ್ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ಹೋದ್ರೆ ಇಂಥ ಕೆಲ್ಸ ಮಾಡಿದ್ಯಲ್ಲ. ನೀನು ನಾನ್ ನೋಡಿರೋ ಭೈರವ ಅಲ್ಲ, ತುಂಬಾ ಬದಲಾಗಿದ್ಯಾ. ಹೌದು, ಬದಲಾಗಿದ್ದೀನಿ. ಏನಿವಾಗ ಏನ್ ಮಾಡ್ತೀಯ? ಏನಾಗಿದೆ ನಿನ್ಗೆ? ಯಾಕೆ ನಾನು ಹೊಟ್ಟೆ ಒರೆಸ್ತಿದ್ಯಾ? ನಾನೇನೋ ಮಾಡಿದ್ದೀನಿ ನಿನ್ಗೆ? ತಲೆ ಕೆಟ್ಟೋರ್ ತರ ಯಾಕೆ ಆಡ್ತಿದ್ಯಾ? ಏ, ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ನೋಡು, ಏನಾದರೂ ಮಾಡು, ನಾನು ಮಾತ್ರ ಕುಡಿತೀನಿ ಅಂದ್ರೆ ಕುಡಿತೀನಿ ಅಷ್ಟೇ. ಏನೋ ಅಂದೆ, ನನ್ನ ಮುಂದೆನೆ ನಿಂತು ಕುಡಿತೀನಿ ಅಂತ್ಯ. ಇಷ್ಟೊತ್ತು ನನ್ನ ಗಂಡ ಮಾಡಿದ ತಪ್ಪನ್ನ ತಿದ್ಕೋತ್ಯಾ, ಒಂದು ಅವಕಾಶ ಕೊಡೋಣ ಅಂತ ಸಮಾಧಾನವಾಗಿ ಮಾತಾಡಿದ್ರೆ ನಿನ್ನೆ ಏನ್ ಮಾಡ್ತೀಯ ಅಂತ ಕೇಳ್ತಿದ್ಯಾ? ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಇಲ್ಲ, ಇದು ಹೇಗ್ ಸಾಧ್ಯ? ಈ ರೀತಿ ಆಗಕ್ ಸಾಧ್ಯನೇ ಇಲ್ಲ. ಅಲ್ಲಿ ಗೊಂಬೆನೂ ಉರ್ದೋಯ್ತು, ಆದ್ರೆ ಇವ್ರು ಒಂದ್ ಕೂದ್ಲೂ ಕೊಂಕ್ಲಿಲ್ವಲ್ಲ. ಸಾಕು, ಇವನನ್ನ ಹೊಗಳ್ಬೇಡ. ಹೊಗಳುತ್ತಾ ಇಲ್ಲ ಅಕ್ಕ, ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ಈ ರೀತಿ ಆಗ್ಬಾರ್ದಾಗಿತ್ತು.
ಬುದ್ಧಿಗಳನ್ನು ನೋಡಿ. ಹರ ಹರ ಮಹಾದೇವ, ಬುದ್ಧಿಗಳು ಅಗ್ನಿ ಪರೀಕ್ಷೆನ ಜಯಿಸಿದ್ರು. ಸಿದ್ಧಲಿಂಗ ಬುದ್ಧಿಗಳಿಗೆ ಜಯವಾಗಲಿ, ಸಿದ್ಧಲಿಂಗ ಬುದ್ಧಿಗಳಿಗೆ ಜಯವಾಗಲಿ. ಶ್ರೀ ಸಿದ್ಧಲಿಂಗೇಶ್ವರ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಅಣುವಲ್ಲಿ ಅಣುವಲ್ಲಿ ಕಣದಲ್ಲಿ ಕಣದಲ್ಲಿ ಅಣುವಲ್ಲಿ ಕಣದಲ್ಲಿ ನಡೆದಲ್ಲಿ ಕುಂತಲ್ಲಿ ನಿಮ್ಮ ಸಂಗಡ ಪವಾಡ, ನಮ್ಮ ಸಂಗಡ ಪವಾಡ. ಏನು ಹೇಳಲಪ್ಪ ನಿಮ್ಮ ಗಾಢ ನಿಗೂಢ ಪವಾಡ. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ, ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ, ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ, ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ. ಅಮ್ಮ ಅದಕ್ಕೆ ಸಕ್ಕತ್ತಾಗಿದೆ. ಅಮೃತ ಅಮೃತ ಇದ್ದಾಗಿದೆ. ನಾನು ಯಾವತ್ತೂ ಕುಡ್ದಿರಲ್ಲ ಈ ಥರದ್ದು. ಸೂಪರ್ ಕಣ. ಮುನ್ನ ಬಾಲ, ಕಾಫಿ ಹೇಗಿದೆ? ಅದಕ್ಕೆ ಅಮೃತ ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಈ ಕಾಫಿ ಕುಡಿದ್ಮೇಲೆ ಅಮೃತ ಹೀಗೆ ಇರ್ಬೋದು ಅಂತ ಅನಿಸ್ತಿದೆ ನನಗೆ. ಆದ್ರೆ ಕೆಲವ್ರಿಗೆ ವಿಷನೇ ಇಷ್ಟ. 3 ಹೊತ್ತು ಎಣ್ಣೆ ಹೊಡ್ಕೊಂಡು ಬಿದ್ದಿರ್ತಾರೆ. ಗಂಟೆ 10 ಆದ್ರೂ ಎದ್ದೇಳೋದೇ ಇಲ್ಲ, ಬಿದ್ಕೊಂಡೇ ಇರ್ತಾರೆ. ಅವ್ರನ್ನೆಲ್ಲ ಅವ್ರದ್ದು ಗನ್ ತಗೊಂಡು ಶೂಟ್ ಮಾಡ್ಬೇಕನ್ಸುತ್ತೆ ನನಗೆ. ನಿಜ ನಿಜ ಅದಕ್ಕೆ ಅಂಥವ್ರ ಮುಖ ಕಂಡ್ರೆ ನಂಗಂತ ಆಗೋದೇ ಇಲ್ಲ. ಯಾಕೆ ಕಾಫಿ ಇಟ್ಬಿಟ್ರಿ ಕುಡಿಲಿ? ಅದೇ ಅದು ಅಣ್ಣ ಕೆಮ್ತಿದ್ದಾನೆ, ಅದಕ್ಕೆ ಅಣ್ಣಗೊಂದು ಕಾಫಿ. ಅವರೆಲ್ಲ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅನ್ನೋ ಕ್ಯಾಟಗರಿ. ಅವ್ರು ನೋಡ್ಕೋತಾರೆ, ನೀವು ಕುಡೀರಿ. ನಾನು ಎತ್ ಕೂಡಲೇ ಬಿಟ್ ಕಾಫಿ ಬೇಕು ಅಂತ ಗೊತ್ತಿಲ್ವ, ತಗೊಂಬರಬ. ಎಂತಣ್ಣ ಪಾರ್ಸಲ್ಲ? ನೀ ಎಂತ ಮಾತಾಡ್ತೀಯ? ಕೂತ್ಕೋ ಕೂತ್ಕೋ. ನೋಡು, ಇನ್ಮೇಲೆ ಪಾರ್ಸಲ್ ತರೋದೆಲ್ಲ ಬಂದ್. ಹತ್ತಿನೇ ಮನೇಲಿ ಮಾಡ್ತಾರೆ. ಕಾಫಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ಕುಡಿ, ಗೊತ್ತಾಗುತ್ತೆ ನಿನಗೆ. ಅದಕ್ಕೆ ಕುಡಿ. ನಾನೇ ಕೊಡ್ಲಿ? ಬೇಕಂದ್ರೆ ಮಾಡ್ಕೊಂಡು ಕುಡಿಯಕ್ಕೆ ಹೇಳು. ಯಾಕಕ್ಕೆ? ಖಾಲಿ ಪಿಲಿಗಳಿಗೆಲ್ಲ ಕಾಫಿ ಮಾಡ್ಕೊಡಕ್ಕೆ ನನಗೇನು ಕೆಲಸ ಇಲ್ಲ. ನಾನೇನ್ ಕೇಳಿಲ್ಲ ಅಂತ ಏನೋ ಮುನ್ನ. ಕೇಳಿಲ್ಲ ಅಂದ್ರೆ ಒಳಗೆ ಹೊಟ್ಟೆ ಹುಡ್ಕೋತಿರೋದು ಯಾಕೆ ಅಂತ ಕೇಳಿ ಮುನ್ನ. ಏನ್ ನಾನ್ ನೋಡ್ತಿರೋ ಕಾಫಿನ ಹೊರಗಡೆ ಬಿಟ್ಟು ಕ್ಯಾಪಿಚಿನೋ ಕುಡಿಕಿರೋದು ಯಾರ? ಎಂತ ಕ್ಯಾಪಿಚಿನೋವಾ? ಎಂತ ಮಾತಾಡ್ತೇನ? ಆ ಕ್ಯಾಪಿಚಿನೋಗಿಂತ ಕಾಫಿ ಸೂಪರ್ ಆಗಿದೆ. ಒಂದ್ಸಲ ಕೂರ್ನೋ. ಅದಕ್ಕೆ ಕುಡಿ, ನೀವು ಕುಡಿ, ನೀನು ಕುಡಿ ಕುಡಿ. ಒಂದ್ಸಲ ಸ್ಮೆಲ್ ನೋಡೋಣ. ಅದನ್ನು ಇಟ್ಟರೆ ಸರಿ. ಇವಾಗ ಇಲ್ಲ ಸಾಯಿಸ್ಬಿಡ್ತೀನಿ ನಿನ್ನ. ಏನೋ ಬಿಡಲಿ. ಮುನ್ನಬಾಗ್, ನಿಮಗೆ ಬೇಡ ಅಂದ್ರೆ ಮೊದಲು ಹೇಳ್ಬೇಕಿತ್ತು. ನಾನು ಕಾಫಿನ ಮಾಡ್ತಿರ್ಲಿಲ್ಲ. ಬಿಟ್ಟು ಬ್ಲಾಕ್ ಅಂಡ್ ಬ್ಲಾಕ್ಗೆಲ್ಲ ಕೊಡ್ತೀನಿ ಅಂದ್ರೆ ನಾಳೆ ದಿನ ಇದೇ ಕಾಫಿಗೆ ಕಾರ್ ಕೊಟ್ಟ ವಿಷಯಕ್ಕೆ ಸಾಯಿಸ್ಬಿಡ್ತೀನಿ. ಏನಂತೀರಿ ನೀವು?
ಇಷ್ಟು ಚೆನ್ನಾಗಿರೋ ಹೂವನ ಯಾರು ಬಿಸಾಡಿದ್ದಾರೆ? ಇಲ್ಲಿ ದೇವಸ್ಥಾನ ಏನಾದ್ರೂ ಇದೆಯಾ?